ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 14ನೇ ದಿನ. ನಿನ್ನೆ 13ನೇ ದಿನ ಕಾರ್ಯಾಚರಣೆ ನಡೆಸಿದ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ತಡರಾತ್ರಿ IBಯಲ್ಲಿ ನಡೆದಂಥ ಮೀಟಿಂಗ್ನ ಸಂದರ್ಭದಲ್ಲಿ ಸುತಾರಾಮ್ ಈ ಒಂದು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಿಲ್ಲ ಅಂತೇಳಿ ಕೇರಳದ ಶಾಸಕರು ಪಟ್ಟು ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಮಾಡಿದರು. ಆ ಸಂದರ್ಭದಲ್ಲಿ ಕೇರಳ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ರು. ಕೇರಳದಲ್ಲಿರುವಂಥ ಒಂದು ವಿಶೇಷ ಯಂತ್ರ ಕಾರ್ಯಾಚರಣೆಯನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಅದಕ್ಕೆ ಒಪ್ಪಿಕೊಂಡಿರುವಂತಹ ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ ಇವತ್ತು ಕೇರಳದಿಂದ ಆಪರೇಟರ್ ಒಬ್ಬರನ್ನ ಕರೆಸ್ತಾ ಇದ್ದಾರೆ. ಆ ಒಂದು ಆಪರೇಟರ್ ಇಲ್ಲಿಗೆ ಆಗಮಿಸಿ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ. ನನ್ನ ಎಡಭಾಗದಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಇದು ಗಂಗಾವಳಿ ನದಿ. ಈ ಒಂದು ನದಿಯ ಹರಿವಿನ ವೇಗ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೋಡಿ, ಅಲ್ಲಿ ಆ ಒಂದು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ರಾಶಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಜಾಗದಲ್ಲಿ 4 ಪಾಯಿಂಟ್ಗಳನ್ನು ಮಾಡಿಕೊಳ್ಳಂಥ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯ ಅಡಿಗೆ ಹೋಗಿ ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಯಶಸ್ಸು ಆಗಿರಲಿಲ್ಲ. ಕಾರಣ ಅಲ್ಲಿ ದೊಡ್ಡದಾದಂಥ ಆಲದ ಮರ ಇದೆ. ಆ ಆಲದ ಮರದಿಂದಾಗಿ ಅಡಚಣೆ ಆಗ್ತಾ ಇದೆ. ಆಲದ ಮರವನ್ನು ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಹೆಸ್ಕಾಂನ ಹೈಟೆನ್ಷನ್ ವೈರ್ನ ಕಂಬಿಗಳೇನಿದೆ, ತಂತಿಗಳೇನಿದೆ, ಆ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕೊಂಡಿದೆ. ಅದನ್ನು ಕೂಡ ತೆರವುಗೊಳಿಸಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತೇಳಿ ಅವರು ನಿನ್ನೆಯೂ ಕೂಡ ಅವರ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಕೇರಳದಿಂದ ಬರ್ತಾ ಇರುವಂತಹ ಆ ಒಂದು ಯಂತ್ರದ ಆಪರೇಟರ್ ಇದನ್ನು ಗಮನಿಸ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಅವರು ಆಪರೇಟರ್ ತಿಳಿಸಿರುವಂಥದ್ದು ಈ ಗಂಗಾವಳಿ ನದಿಯ ನಾಟ್ ಸ್ಪೀಡ್ ಏನಿದೆ 2 ನಾಟ್ ಇದ್ದರೆ ಮಾತ್ರ ನಾವು ಅದನ್ನು ಕಾರ್ಯಾಚರಣೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನ ಗಮನಿಸಿದಾಗ ಇದು 6 ನಾಟ್ ಇದೆ ಅನ್ನುವ ಮಾಹಿತಿ ಆಧರಿಸಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೋದಾ ಅಥವಾ ಸಾಧ್ಯವಿಲ್ವಾ, ಅಥವಾ ಗಂಗಾವಳಿ ನದಿಯ ಅರಿವಿನ ವೇಗ ಕಡಿಮೆ ಆದ ಬಳಿಕ ನಾವು ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಲ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 14ನೇ ದಿನ. ನಿನ್ನೆ 13ನೇ ದಿನ ಕಾರ್ಯಾಚರಣೆ ನಡೆಸಿದ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ತಡರಾತ್ರಿ IBಯಲ್ಲಿ ನಡೆದಂಥ ಮೀಟಿಂಗ್ನ ಸಂದರ್ಭದಲ್ಲಿ ಸುತಾರಾಮ್ ಈ ಒಂದು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಿಲ್ಲ ಅಂತೇಳಿ ಕೇರಳದ ಶಾಸಕರು ಪಟ್ಟು ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಮಾಡಿದರು. ಆ ಸಂದರ್ಭದಲ್ಲಿ ಕೇರಳ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ರು. ಕೇರಳದಲ್ಲಿರುವಂಥ ಒಂದು ವಿಶೇಷ ಯಂತ್ರ ಕಾರ್ಯಾಚರಣೆಯನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಅದಕ್ಕೆ ಒಪ್ಪಿಕೊಂಡಿರುವಂತಹ ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ ಇವತ್ತು ಕೇರಳದಿಂದ ಆಪರೇಟರ್ ಒಬ್ಬರನ್ನ ಕರೆಸ್ತಾ ಇದ್ದಾರೆ. ಆ ಒಂದು ಆಪರೇಟರ್ ಇಲ್ಲಿಗೆ ಆಗಮಿಸಿ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ. ನನ್ನ ಎಡಭಾಗದಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಇದು ಗಂಗಾವಳಿ ನದಿ. ಈ ಒಂದು ನದಿಯ ಹರಿವಿನ ವೇಗ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೋಡಿ, ಅಲ್ಲಿ ಆ ಒಂದು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ರಾಶಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಜಾಗದಲ್ಲಿ 4 ಪಾಯಿಂಟ್ಗಳನ್ನು ಮಾಡಿಕೊಳ್ಳಂಥ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯ ಅಡಿಗೆ ಹೋಗಿ ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಯಶಸ್ಸು ಆಗಿರಲಿಲ್ಲ. ಕಾರಣ ಅಲ್ಲಿ ದೊಡ್ಡದಾದಂಥ ಆಲದ ಮರ ಇದೆ. ಆ ಆಲದ ಮರದಿಂದಾಗಿ ಅಡಚಣೆ ಆಗ್ತಾ ಇದೆ. ಆಲದ ಮರವನ್ನು ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಹೆಸ್ಕಾಂನ ಹೈಟೆನ್ಷನ್ ವೈರ್ನ ಕಂಬಿಗಳೇನಿದೆ, ತಂತಿಗಳೇನಿದೆ, ಆ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕೊಂಡಿದೆ. ಅದನ್ನು ಕೂಡ ತೆರವುಗೊಳಿಸಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತೇಳಿ ಅವರು ನಿನ್ನೆಯೂ ಕೂಡ ಅವರ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಕೇರಳದಿಂದ ಬರ್ತಾ ಇರುವಂತಹ ಆ ಒಂದು ಯಂತ್ರದ ಆಪರೇಟರ್ ಇದನ್ನು ಗಮನಿಸ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಅವರು ಆಪರೇಟರ್ ತಿಳಿಸಿರುವಂಥದ್ದು ಈ ಗಂಗಾವಳಿ ನದಿಯ ನಾಟ್ ಸ್ಪೀಡ್ ಏನಿದೆ 2 ನಾಟ್ ಇದ್ದರೆ ಮಾತ್ರ ನಾವು ಅದನ್ನು ಕಾರ್ಯಾಚರಣೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನ ಗಮನಿಸಿದಾಗ ಇದು 6 ನಾಟ್ ಇದೆ ಅನ್ನುವ
ಮಾಹಿತಿ ಆಧರಿಸಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೋದಾ ಅಥವಾ ಸಾಧ್ಯವಿಲ್ವಾ, ಅಥವಾ ಗಂಗಾವಳಿ ನದಿ ಅರಿವಿನ ವೇಗ ಕಡಿಮೆ ಆದ ಬಳಿಕ ನಾವು ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಲ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹಗಲಿನ ವೇಳೆ ರಸ್ತೆ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ. ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಹಲವರು ಕೂಡ ನಾಪತ್ತೆಯಾಗಿದ್ದರು. ಇನ್ನೂ ಮೂವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆದರೆ ನಿನ್ನೆಯಿಂದ ಕಾರ್ಯಾಚರಣೆ ನಡೆದಿತ್ತು. ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿರುವಂಥದ್ದು ನೋಡ್ತಾ ಇರ್ಬೋದು. ನಾವೀಗ ಘಟನಾ ಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ಕೂಡ ಸಂಬಂಧಪಟ್ಟ ವಾಹನಗಳಿಗೆ ತಡೆ ಕೂಡ ಒಡ್ತಾ ಇರುವಂಥದ್ದು. ಇದು ಬೆಳಸೆಯ ಒಂದು ಸಮೀಪ ಈ ರೀತಿಯಾಗಿ ಪೊಲೀಸರು ನಿಂತು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ಅಧಿಕಾರಿಗಳ ಒಂದು ಇಬ್ಬಗೆಯ ನಿಲುವಿಗೆ ಜನಸಾಮಾನ್ಯರು ಮತ್ತು ವಾಹನ ಸವಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಹಲವರು ಕೂಡ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 60ರಲ್ಲೂ ಕೂಡ ಸಂಚಾರ ಕೂಡ ಸ್ಥಗಿತಗೊಂಡಿರೋದು ನೋಡ್ತಾ ಇರ್ಬೋದು. ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನಗಳು ಕೂಡ ಸಾಲಾಗಿ ನಿಂತಿದೆ. ಕೇವಲ 3-4 ದಿನಗಳಿಂದ ಕೇವಲ ರಾತ್ರಿ ವೇಳೆ ಮಾತ್ರ ಈ ರಾಷ್ಟ್ರೀಯ ಹೆದ್ದಾರಿ 66 ಅಂದರೆ ಶಿರೂರಿನಿಂದ ಹಾದು ಹೋಗುವ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗ್ತದೆ. ಆದರೆ ಹಗಲನೇ ವೇಳೆಯಲ್ಲಿ ರಸ್ತೆ ಸಂಚಾರಕ್ಕೆ, ವಾಹನಗಳ ಸಂಚಾರಕ್ಕೆ ತಡೆ ಒಡ್ಡಿದ್ದು ಯಾಕೆ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿರುವಂಥದ್ದು. ಈಗಾಗಲೇ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ತೆರಳಿ ಸುದ್ದಿಯನ್ನು ಒಂದು ಚಿತ್ರೀಕರಿಸಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳ ನಿಲುವು ಯಾವ ರೀತಿಯಾಗಿದೆ ಎಂಬುದ ಒಂದು ಪ್ರಶ್ನೆ ಕೂಡ ಆಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಸಿಲುಕಿದ್ರೆ ತೊಂದರೆಯನ್ನು ಕೂಡ ಅನುಭವಿಸಿದ್ರು. ಈ ಬಗ್ಗೆ ವಾಹನ ಸವಾರರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ನೀವು ನಿಮ್ಮ ಗಾಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಎಷ್ಟೊತ್ತು ಏನು ಪ್ರಾಬ್ಲಮ್? ಒಂದೇ ನಿಮಿಷ ರೀ ಸರ್. ನಾವು ಬಾಂಬೆಯಿಂದ ಕುಂದಾಪುರ ಹೋಗ್ಬೇಕು. ಮೆಡಿಸಿನ್ ಇದೆ ಇದರಲ್ಲಿ. ಮೆಡಿಸಿನ್ ಇದ್ದರೆ ಅವರು ಬಿಡ್ತಾ ಇಲ್ಲ. ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರದ್ದು ಏನು ಕೇಳ್ಕೊಂಡ್ರೆ? ಏನಿಲ್ಲ, ಮೆಡಿಸಿನ್ ಇದೆ, ಅರ್ಜೆಂಟ್ ಇದೆ, ಬಿಡಿ ಅಂತ ಹೇಳಿದ್ವಿ. ಓಕೆ, ಈಗ ನೀವು ಎಷ್ಟೊತ್ತಿಂದ ನಿಂತ್ಕೊಂಡಿದ್ರಿ? ಈಗ ಬೆಳಗಿಂದ ನಿಂತಿದ್ವಿ. ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳಿದ್ದಾರೆ ನಿಮಗೆ? ಸಾಯಂಕಾಲ 9 ಗಂಟೆವರೆಗೆ. ಓಕೆ, ಅಷ್ಟೊತ್ತವರೆಗೆ ಇಲ್ಲೇ ನಿಲ್ತೀರಾ ನೀವು? ನಿಲ್ಬೇಕಲ್ಲ ಸರ್. ಮತ್ತೆ ಓಕೆ, ಯಾವಾಗಲೂ ಇದೇ ರೂಟಲ್ಲೇ ಹೋಗೋದು ನೀವು? ಇದೇ ರೂಟ್ ರೀ ಸರ್ ನಮ್ದು. ಬಾಂಬೆದಿಂದ ಮಂಗಳೂರು ಕಡೆ ಹೋಗ್ತಾ ಇದ್ದೀರಾ? ಮಂಗಳೂರು ಕಡೆ ಹೋಗಿ. ಓಕೆ, ಈಗ ಬಿಡಲ್ಲ ಅಂತ ಹೇಳಿದ್ದಾರೆ. ಹೌದು. ಈಗ ಅದು ನೈಟ್ ಟೈಮ್ ಯಾಕೆ ವೆಹಿಕಲ್ಗಳಿಗೆ ಬಿಡ್ತಾ ಇದ್ದಾರಲ್ಲ, ಹೆಗಲಿಗೆ ಯಾಕೆ? ನೈಟ್ ಅಷ್ಟೇ ಬಿಡ್ತಾರಂತೆ. ಯಾಕೆ ಬಿಡೋದು ಕೇಳಿ ನೀವು ಪ್ರಶ್ನೆ ಮಾಡಿಲ್ವಾ ಅವ್ರ ಹತ್ರ? ಇಲ್ಲ, ಅಲ್ಲಿ ಇದನ್ನು ಮಾಡ್ತಾ ಇದ್ದಾರಂತಲ್ಲ ಸರ್. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ? ಅಲ್ಲೇನೋ ಚೆಕ್ ಮಾಡ್ತಾ ಇದ್ದಾರಂತೆ. ಅಲ್ಲಿ ಲಾರಿ ಇದನ್ನು ಇಟಾಚದು ಇದೆ ಅಂತಲ್ಲಿ. ನೋಡಿ, ಇವರು ಚಾಲಕರು ಹೇಳ್ತಾರೆ, ರಾಷ್ಟ್ರೀಯ ಹೆದ್ದಾರಿ ಇವರಿಗೆ ಹೇಳುವ ಮಾಹಿತಿ ಪ್ರಕಾರ ಅಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಶೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ನಿನ್ನೆಯೇ ತಿಳಿಸಿದ ಹಾಗೆ, ಅಧಿಕಾರಿಗಳು ಹೇಳಿದ ಹಾಗೆ ನಿನ್ನೆಯೇ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತೀವಿ ಎಂಬ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಇವತ್ತು ಅಲ್ಲಿ ಯಾವುದೇ ಕಾರ್ಯಾಚರಣೆಗಳು ಕೂಡ ನಡೀತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಾಗ್ಬೋದು, ನದಿಯಲ್ಲಾಗ್ಬೋದು, ಯಾವುದೇ ಕಾರ್ಯಾಚರಣೆ ನಡೀತಾ ಇಲ್ಲ. ಕೇವಲ ನದಿ ತೀರ ಪ್ರದೇಶದಲ್ಲಿ ಮಾತ್ರ ಶೋಧ ಕಾರ್ಯ ನಡೀತಾ ಇದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಚರಿಸುವ ವಾಹನಗಳಿಗೂ ಕೂಡ ಸುಮ್ಮನೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಚಾಲಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಲೋ ಹಲೋ, ಹೌದು ಹೇಳಿ. ಯಾರು? ಹೇಳಿ ಸರ್, ನಾನು ಇಲ್ಲೇ ಇದ್ದೇನೆ.